ಬೆಂಗಳೂರಿಂದ ನಾನು ಭಗವಂತ ಸೇವೆ ಮಾಡೋದು ಸ್ಟಾರ್ಟ್ ಮಾಡಿ 28 ವರ್ಷ ಆಯಿತು. ಈಗ ಇದಕ್ಕೆ ಒಂದು ವರ್ಷ ನಾಗಭರಣ ಮಾಡಿದೆ. ಭಗವಂತನ ನಂಬಿ ನಾನು ತಿಂಗಳು ಅನ್ನ ಕಷ್ಟ ಹಾಕೋ ಬಟ್ಟೆ ಕಷ್ಟ ಇದೆ. ಭಗವಂತನ ನಂಬಿದ ಮೇಲೆ ನಾನು ಚೆನ್ನಾಗಿದ್ದೀನಿ. ಪ್ರತಿ ತಿಂಗಳು ಹೂವಿನ ಅಲಂಕಾರ ಮಾಡ್ತೀನಿ, ಈ ಸೇವೆ ಮಾಡ್ತೀನಿ. ವರ್ಷ ಇಲ್ಲಿ ಭಕ್ತಾದಿಗಳಿಗೆ ಡಿಸೆಂಬರ್ 11 ಒಂದು 40 ಜನಕ್ಕೆ ಹೆಂಗಸರಿಗೆ ಗಂಡಸರಿಗೆ ಬಟ್ಟೆ ಕೊಡ್ತೀನಿ, ಅನುದಾನ ಮಾಡ್ತೀನಿ. ವರ್ಷ ಮರಿಬಟ್ಟು ಸಭೆ ಮಾಡ್ತೀನಿ. ನನ್ನ ಕೈಲಾಗಿ ಭಗವಂತ ನನ್ನನ್ನು ಎತ್ತರಕ್ಕೆ ಕುಂಡಿಸಿದ್ದಾನೆ, ಕೆಳಗೆ ಬಿದ್ದಿದೆ ಎತ್ತರಕ್ಕೆ ಕುಂಡಿಸಿದ್ದಾನೆ. ಹಂಗಾಗಿ ನಾನು ಸೇವೆ ಮಾಡ್ತೀನಿ. ದೇವರು ನನ್ನ ಚೆನ್ನಾಗಿಟ್ಟಿದ್ದಾನೆ. ಇದನ್ನು ನಂಬಬೇಕು ಬಂದವರು ಭಕ್ತಾದಿಗಳು ನಂಬಿ ಅವನು ಸರಣೆ ಮಾಡಿದ್ರೆ ದೇವರು ಯಾವತ್ತೂ ಕೈ ಬಿಡಲ್ಲ. ನಮಗೆ ಚೆನ್ನಾಗಿ ನಾನು 28 ವರ್ಷದಿಂದ ಬರ್ತಾ ಇದ್ದೀನಿ. ಈಗ ಇದು ನಾಗಾಭರಣ ಮಾಡಿಸ್ಬಿಟ್ಟು 9 ವರ್ಷ ಆಯಿತು. 9 ವರ್ಷದಿಂದ ಪ್ರತಿ ಹುಣ್ಣಿಮೆಗೂ ಹೂವಿನ ಅಲಂಕಾರ ಹುಣ್ಣಿಮೆ ಸೇರಿ ನಂಬ್ತೀನಿ. ಮತ್ತೆ ವರ್ಷ ಇಲ್ಲಿ ಭಕ್ತಾದಿಗಳಿಗೆ ದೇವ್ರ ಬಟ್ಟೆ ಹೆಂಗಸರು ಬಟ್ಟೆ ಅನುದಾನ ಮಾಡೋದು ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ. ಚಂದ್ರಮಂಡಲ ಅಂತ ಆಗುತ್ತೆ. ಜನವರಿ 1 ಯಾವತ್ತು ಹುಣ್ಣಿಮೆ ಬಿಡುತ್ತೆ ಆವತ್ತಿನ ದಿವಸ ಹುಣ್ಣಿಮೆಗೆ ಇಲ್ಲಿ ಭಕ್ತಾದಿಗಳು ಬಂದು ಹರಿಸ್ಕೊಂಡು ಚಂದ್ರಮಂಡಲಕ್ಕೆ ಎಣ್ಣೆ, ತುಪ್ಪ, ಹೂವು, ಧೂಪ ಹಾಕಿದ್ರೆ ನಾವು ಮಾಡಿದ ಪಾಪ ಪರಿಹಾರ ಆಗುತ್ತೆ. ಚಂದ್ರಮಂಡಲ ಅಂತ ಹೇಳಿ ವರ್ಷಕ್ಕೊಂದೇ ಸಲ ಅದಕ್ಕೆ ಬಂದು ನಮ್ಮ ಶಕ್ತಿ ಎಷ್ಟಿದೆ ಆ ನಮ್ಮ ಶಕ್ತಿ ನೀರು ಮಾಡೋಕ್ಕಾಗಲ್ಲ. ನಮ್ಮ ಶಕ್ತಿ ಇರುವಷ್ಟಕ್ಕೆ ಬಂದು ಎಣ್ಣೆ ಚಂದ್ರಮಂಡಲಕ್ಕೆ ತುಪ್ಪ, ಎಣ್ಣೆ, ಹೂವು ಕೊಟ್ಟು ಭಗವಂತನ ಧೂಪ ಹಾಕಿ ಪಾಪ ಕಳ್ಕೊಂಡ್ರೆ ನಾವು ಮಾಡಿರೋ ಕಷ್ಟ ಅಷ್ಟು ಪರಿಹಾರ ಆಗುತ್ತೆ. ಭಗವಂತ ಒಳ್ಳೆಯದು. ಏನು ತೊಂದರೆ ಪಂಚಿ ಸೇವೆವರೆಗೂ ಗುರುವಾರದವರೆಗೂ ನಾವು ಇಲ್ಲಿ ಸೇವೆ ಮಾಡೋದು. ಆಮೇಲೆ ಮಿನಿ ಜಾತ್ರೆ ಅಂತ 1 ವಾರದಲ್ಲಿ 2 ದಿನ ಜಾತ್ರೆ. ಆಗ ಕಲಿಯುಗದಲ್ಲಿ ಇಲ್ಲಿ ಕಾಯಿ ಇರ್ಲಿಲ್ವಂದ್ರೆ ಆಗ ಸ್ಟಾರ್ಟಿಂಗ್ ಅಲ್ಲಿ ಭಕ್ತಿ ಇತ್ತಂತೆ, ಕಾಯಿಯನ್ನು ಬಿಡ್ತಾ ಇರಲಿಲ್ಲ. ಇವಾಗೆಲ್ಲ ಕಲಿ ಸ್ಟಾರ್ಟ್ ಆಯ್ತಂದ್ರೆ ಕಲಿ ಸ್ಟಾರ್ಟ್ ಆದ್ಮೇಲೆ ಇವಾಗ ಹುಣಸೆಕಾಯಿ ಬಿಡ್ತಾರೆ, ಹುಣಸೆಕಾಯಿ ಬಿಡ್ತಾರೆ. ಆಮೇಲೆ ಭಗವಂತ ಪ್ರತ್ಯಕ್ಷ ಆಗಿದೆ 1 ವರ್ಷ ಇಲ್ಲಿ ಹುಣಸೆ ಮರದ ಹತ್ರ ಸ್ವಾಮಿ ಬಂದು ಎಡೆ ಎತ್ತಿ ದರ್ಶನ ಕೊಟ್ಟು ಹೋದ್ರಲ್ಲ. ನಾವು ವಿಡಿಯೋ ಭಗವಂತ ಇಷ್ಟು ಕೈ ತೋರ್ಕೊಂಡು ಹೋದ್ರೆ ಎಷ್ಟು ಉದ್ದ ಬಂದು ಎಲ್ಲರಿಗೂ ದರ್ಶನ ಕೊಟ್ಟು ಹೋಗಿದ್ದಾರೆ. ಆ ದೊಡ್ಡ ಮುಂದೆ ಇವತ್ತೆಲ್ಲ ಮಡ್ಡಕ್ಕಿ ಸೀರೆ ಎಲ್ಲ. ನನ್ನ ಹೆಸರು ಸುಶೀಲಮ್ಮ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನಿಲ್ಲಿ 28 ವರ್ಷದಿಂದ ಬರ್ತೀನಿ ದೇವಸ್ಥಾನಕ್ಕೆ. ಇಚ್ಚಿದ್ಕೆ ಇವಾಗ 9 ವರ್ಷದಿಂದ ಬರ್ತೀನಿ. ಭಗವಂತನ ನಂಬಿದ ಮೇಲೆ ಭಗವಂತ ನನ್ನನ್ನು ಚೆನ್ನಾಗಿಟ್ಟಿದ್ದಾನೆ. ತಿನ್ನೋ ಅನ್ನಕ್ಕೆ ಕಷ್ಟ, ಹಾಕೋ ಬಟ್ಟೆ ಕಷ್ಟ ಇತ್ತು, ಭಗವಂತನ ನಂಬಿದೆ, ಚೆನ್ನಾಗಿಟ್ಟಿದ್ದಾನೆ. ಇವತ್ತು 4 ಜನದ ಹತ್ರ ನಾನು ಬೇಡ್ತಾ ಇದ್ದೆ, ಇವತ್ತು 4 ಜನಕ್ಕೆ ನಾನು ಕೊಡೋ ಸ್ಥಿತಿಲಿ ಭಗವಂತ ಇಟ್ಟಿದ್ದಾನೆ ನನ್ನನ್ನು. ಹಂಗಾಗಿ ಇಲ್ಲಿ ದೇವಸ್ಥಾನಕ್ಕೆ ಒಂದು ನಾಗಾಭರಣ ಮಾಡಿಸ್ಕೊಟ್ಟು ಪ್ರತಿ ತಿಂಗಳು ಹುಣ್ಣಿಮೆ ಸೇವೆ ಬರ್ತೀನಿ, ಹೂವಿನ ಅಲಂಕಾರ ಮಾಡಿಸ್ತೀನಿ. ಮತ್ತು ನನ್ನ ಕೈಲಾಗಿದ್ದು 4 ಜನಕ್ಕೆ ಇಲ್ಲಿ ಬಟ್ಟೆ, ಅನ್ನ, ಹೆಂಗಸರಿಗೆಲ್ಲ ಸೀರೆ, ಗಂಡಸರಿಗೆಲ್ಲ ಬಟ್ಟೆ ನನ್ನ ಕೈಲಾಗಿದ್ದು ಪ್ರತಿ ವರ್ಷ ಜನವರಿ 1 ಅದನ್ನು ಮಾಡ್ತಾಯಿದ್ದೀನಿ. ಇವತ್ತು ಹುಣ್ಣಿಮೆ ಸೇವೆಗೆ ಬಂದು ಇಲ್ಲಿ ಯಾರೊಬ್ಬರು, ನಾವೇ ಅಂತಲ್ಲ, ಯಾರೊಬ್ಬರು ಬಂದು ಚಂದ್ರಮಂಡಲಕ್ಕೆ ಎಣ್ಣೆ, ತುಪ್ಪ, ಹೂವು ಕೊಟ್ಟು ಧೂಪ ಹಾಕಿ ಪಾಪ ಕಳೀತಾರೋ ಅವರು ಮಾಡಿರೋ ಕಷ್ಟ ಪರಿಹಾರ ಆಗುತ್ತೆ. ಇಲ್ಲಿ ತುಂಬ ಪವರ್ಫುಲ್ ಇದೆ. ನಂಬಬೇಕು ನಾವು, ನಮ್ಮ ಮನಸ್ಫೂರ್ತಿ ಭಗವಂತನ ನಂಬಬೇಕು. ನಂಬಿದ್ರೆ ಭಗವಂತ ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ. ಇಷ್ಟು ಮಾತ್ರ ಹೇಳ್ಬೋದು. ಇದು ದೊಡ್ಡಮ್ಮ ತಾಯಿ ಗದ್ಗೆ, ರಾಚಪ್ಪಾಜಿ ಅವ್ರ ತಂಗಿ, ಇವರು ದೊಡ್ಡಮ್ಮ ತಾಯಿ ಅಂತ. ಇಷ್ಟು ಮಾತ್ರ ಹೇಳ್ಬೋದು. ಮೇಡಮ್ ಅವರೇ, ಇಲ್ಲಿ ಜಾತ್ರೆ ವರ್ಷಕ್ಕೊಂದು ಬಾರಿ ಅಂತ ಹೇಳ್ತಾರೆ. ಆ ಜಾತ್ರೆ ವಿಶೇಷತೆ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಜಾತ್ರೆ ಅಂದರೆ ಮಾಡೋರು ವಾರನ್ಗಟ್ಲೆ ಮಾಡ್ತಾರೆ, ಮಾಡೋರು 5 ದಿವಸ ಮಾಡ್ತಾರೆ. ಇಲ್ಲಿ ಮಾಡೋರು ಎಂತೆ ಬಡವರು ಬಂದ್ರೂ 4 ಜನಕ್ಕೆ ಅನ್ನ ಹಾಕ್ಬೇಕನ್ನೋ ಆಸೆ ಇರುತ್ತೆ ಅವ್ರಿಗೆ. 4 ಜನಕ್ಕೆ ಅನ್ನ ಹಾಕ್ತಾರೆ, ಭಗವಂತನ ಸೇವೆ ಮಾಡ್ತಾರೆ. ಇದು ಬರೋದು ವರ್ಷದಲ್ಲಿ ಒಂದೇ ಸಲ ಜನವರಿ 1 ನಾನು ಮುಂದೆ ತಾನು ಮುಂದೆ ಅಂತ ಜನ ನುಗ್ತಾರೆ ಇಲ್ಲಿ. ಅದರಲ್ಲಿ ಹೇಳುವಂಥದ್ದೇನಿಲ್ಲ, ಒಟ್ಟಿನಲ್ಲಿ ನಂಬಬೇಕು. ನಂಬಿದ್ರೆ ಭಗವಂತ ಯಾರನ್ನೂ ಕೈ ಬಿಟ್ಟಿಲ್ಲ. ಬೇರೆಯವ್ರಿಗಿಂತ ನನಗೆ ಹೇಳ್ತೀನಿ, ನಾನು ಇದಕ್ಕೆ ಅಷ್ಟೇಲಿ ಇವತ್ತು ನಾನು ಇದ್ದೀನಿ ಅಂದರೆ ಭಗವಂತನ ನಂಬಿದ್ಕೆ ನನ್ನನ್ನು ಚೆನ್ನಾಗಿಟ್ಟಿದ್ದಾನೆ, ನಾನು ಚೆನ್ನಾಗಿದ್ದೀನಿ. ಇಷ್ಟು ಮಾತ್ರ ಹೇಳ್ಬೋದು. ಎಲ್ಲರಿಗೂ ನಂಬಿಕೆ ಬರಬೇಕು. ಒಬ್ರಿಗೆ ಬಂದು ಒಬ್ರಿಗೆ ಬಿಡೋದಲ್ಲ, ಎಲ್ಲರಿಗೂ ನಂಬಿಕೆ ಬರಬೇಕು. ಆ ನಂಬಿಕೆಯಿಂದ ನಾವು ಎಲ್ಲ ಗೆಲುವು ಮಾಡ್ಬೋದು. ಇವತ್ತು ಜಾತ್ರೆ ವಿಶೇಷತೆ ಅಂದ್ರೆ ಹುಣ್ಣಿಮೆ ಅಂತ ಇದ್ ಮಾಡ್ತಾರೆ, ಚಂದ್ರಮಂಡಲ ಅಂತಾರೆ. ಆ ಚಂದ್ರಮಂಡಲದ ಬಗ್ಗೆ ತಿಳಿಸ್ಕೊಡ್ತೀರಾ? ಚಂದ್ರಮಂಡಲ ಅಂದ್ರೆ ತುಂಬಾ ವಿಶೇಷವಾದ ದಿನ. ಇವತ್ತು ವರ್ಷದಲ್ಲಿ ಜನವರಿ 1 ಯಾವತ್ತು ಹುಣ್ಣಿಮೆ ಬೀಳುತ್ತೆ ಆವತ್ತಿನ ದಿವಸ ಇದು ಚಂದ್ರಮಂಡಲ ಅಂತ ಆಗೋದು. ಇದು ತುಂಬಾ 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 ಇಂಪಾರ್ಟೆಂಟು. ಎಷ್ಟು ಜನ ಸೇರ್ತಾರೆ ಅಂದ್ರೆ ಹೇಳಕ್ಕಾಗಲ್ಲ, ಅಷ್ಟು ಜನ ಚಂದ್ರಮಂಡಲಕ್ಕೆ ಬರ್ತಾರೆ. ಅವ್ರ ಕೈಯಲ್ಲಿ ಏನು ಸೈಚನ್ಯ ಆಗುತ್ತೆ ಅದನ್ನ ಎಣ್ಣೆ, ತುಪ್ಪ,
ಕಡ್ಡಿ ಕರ್ಪೂರ ಹಾಕಿ ಭಗವಂತನ ಸೇವೆ ಮಾಡಿ ಚಂದ್ರಮಂಡಲ ನೋಡ್ಕೊಯ್ತಾರೆ. ಆ ಚಂದ್ರಮಂಡಲ ನೋಡಿ ಆ ಭಗವಂತನ ಕಪ್ಪು ಯಾರ ಕೈ ಸಿಗ್ತದೆ ಅದು ಉರಿಯೋದು, ಅವರು ಪುಣ್ಯವಂತರು ಅಂತ ಹೇಳ್ಬೋದು ನಾವು. ಈ ಕಪ್ಪು ಧೂಳ್ತಾ ಅಂತಾರಲ್ಲ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಿ? ಧೂಳುತ್ತಲೇ ಭಗವಂತ ಅದನ್ನ ಆಚಾರ್ಯರಿಗೆ ಅಂದ್ರೆ ಇಲ್ಲಿ ಯಾರಿಗಾರ ಇದ್ರು ಬೇಜಾರಾಗ್ಬೋದು, ಅದನ್ನ ಹೇಳ್ಬಾರ್ದು. ಆದ್ರೆ ಕಪ್ಪು ಧೂಳ್ತದ ಮೈಮೆ ತುಂಬಾ ಭಯಂಕರವಾದ ಮಹಿಮೆ ಇದೆ. ಅವರು ಭಗವಂತ ಅರ್ಸಿ ಕೊಟ್ರಂತೆ ಅನ್ನ, ಆಚಾರ್ಯರಿಗೆ ಅನ್ನ ತಿಂದು ನೀವು ಹಾಲ್ಸಾಗ್ರಾಗ್ರಿ ಅಂತ. ಅವರು ಮುಂಡಂಗ್ ನೆಕ್ಕಿ ಅನ್ನ ತಿನ್ಬೇಕಲ್ಲ ಅಂದ್ಬಿಟ್ಟು ತೂದು ಒಲೆ ಒಳಗಿಟ್ಟು ಕೆರೆ ಒಳಗಡೆ ಇಟ್ಟರಂತೆ. ಇಟ್ಟದಕ್ಕೆ ಭಗವಂತ ಅದರಲ್ಲೇ ಪ್ರತ್ಯಕ್ಷ ಆದನಂತೆ. ಹಾಗೆ ಆಚಾರ್ಯರಿಗೆ ಶಾಪ ಕೊಟ್ಟನಂತ. ಅವಾಗ ನೀವು ಸಂದನ ಗಂಟ ಸಾವಿರ ತಂದ್ರು ಸಂದಗ್ ನಯ ಆಗ್ಲಿ, ನೀವು ಬಂದದ್ದು ಬಾಕ್ಲ ಕಂಡಿಲ್ ಬಂದದ್ದೆಲ್ಲ ಬಚ್ಚಲ್ ಕಂಡಿಲ್ ಹೋಗ್ಲಿ ಅಂತ ಶಾಪ ಕೊಟ್ಟರಂತೆ. ಅದಕ್ಕೋಸ್ಕರ ನಾವೇ ಅಲ್ಲಿ ಅವರೇ ಅಲ್ಲಿ ಭಗವಂತನ ಏಳಿಸ್ಬಾರ್ದು. ಅವ್ರು ಏನ್ ಕೊಡ್ತಾರೆ ಅದನ್ನ ನಾವು ತುಂಬಾ ಮನಸ್ಫೂರ್ತಿ ಕಣ್ಣು ಬೈ ಗೊತ್ಕೊಂಡು ಸ್ವೀಕರಿಸ್ಬೇಕು. ಹೋದ ವರ್ಷದಲ್ಲಿ ಭಗವಂತ ಪ್ರತ್ಯಕ್ಷ ಆಗಿ ಕಾಣಿಸ್ಕೊಂಡು ಭಕ್ತರಿಗೆ ಒಂದು ದರ್ಶನ ಕೊಟ್ಟ ಅಂತ ಹೇಳ್ತಾರೆ. ಅದು ನೀವೇನಾದ್ರೂ ನೋಡಿದ್ರಾ? ನೋಡಿದೀವಿ, ನಾವು ವಿಡಿಯೋ ಮಾಡಿದೀವಿ. ಭಗವಂತ ಈ ಜಾಗದಲ್ಲಿ ಬಂದು ಪ್ರತ್ಯಕ್ಷ ಕೊಟ್ಟು ಇಷ್ಟು ಮೇಲೆತ್ತಿ ತಿರ್ಗಾ ಇಳ್ಕೊಂಡ. ತಿರ್ಗಾ ಬೆಳಗಿನ ಜಾವ ಎಣ್ಣೆದೇವ್ರ ಗದ್ಗೆ ಮುಂದೆನೆ ಬಂದು ಅದನ್ನ ಸುಮಾರು ತುಂಬಾ ಜನ ನೋಡಿದ್ದಾರೆ. ನಮ್ಮ ಹತ್ರನೂ ವಿಡಿಯೋವಲ್ಲಿದೆ. ಅದು ಸುಳ್ಳು ಹೇಳುವಂಥದ್ದು ಏನಿಲ್ಲ. ಮತ್ತೆ ಇದು ಹುಣಸೆಕಾಯಿ ಬಿಡ್ತಾ ಇರ್ಲಿಲ್ವಂತ ಆ ಕಾಲದಲ್ಲಿ. ಇವಾಗ ಕಲಿಯುಗ ಜಾಸ್ತಿ ಆಯ್ತು. ಕಲಿಯುಗದಲ್ಲಿ ಇವಾಗ ಹುಣಸೆಕಾಯಿ ಬಿಡೋಕೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ಮುಂದೆ ಹುಣಸೆಕಾಯಿ ನಾವು ಕಂಡಂಗೆನೆ 20 ವರ್ಷದ ಮುಂದೆ ಇರಲಿಲ್ಲ ಹುಣಸೆಕಾಯಿ. ಇವಾಗ ಸ್ಟಾರ್ಟ್ ಆಗಿರೋದು ಹುಣಸೆಕಾಯಿ ಬರೋಕ್ಕೆ. ಅದು ನೋಡಿ ಇವತ್ತೆಲ್ಲ ಚಂದ್ರಮಂಡಲ, ನಾಳೆ ಎಲ್ಲ ಬಿಡುವಿರುತ್ತೆ. ಮತ್ತೆ ಬುಧವಾರ ದೊಡ್ಡಮ್ಮ ತಾಯಿ ಸೇವೆ ಅಂತ ಆಗುತ್ತೆ, ಸಿಹಿ ಊಟ, ಹೆಸರನ್ ಪಾಯಸ. ಅದು ಮುಗಿದ್ಮೇಲೆ ಗುರುವಾರ ಮಟನ್ ಊಟ. ಆ ಮಟನ್ ಊಟ ಯಾರು ಬಂದ್ರು ಭಕ್ತಾದಿಗಳಿಗಿಲ್ಲ ಅಂತ ಏನು ಕಳಿಸಲ್ಲ. ಯಾರೇ ಬಂದ್ರು, ಎಂತೆ ಬಡವ್ರು ಬಂದ್ರು 4 ಜನಕ್ಕೆ ಅನ್ನ ಕಳಿಸ್ತಾರೆ. ಅದು ತುಂಬಾ ವಿಶೇಷ ಅಂತ ಹೇಳ್ಬೋದ್ರು. ಅದರಲ್ಲಿ ಒಂದು 3 ವರ್ಷ ಇವರಿಲ್ಲಿ ಜನಕ್ಕೆ ತೊಂದರೆ ಕೊಟ್ಟು ಮಾಡಬಾರ್ದು ಅಂದ್ಬಿಟ್ಟು ರಾಜಕೀಯದವ್ರು ನಿಲ್ಲಿಸಿದ್ರು. ಆಮೇಲೆ ಅವ್ರವ್ರಿಗೆ ಏನೇನು ಭಗವಂತ ಸೂಕ್ಷ್ಮ ಕೊಟ್ಟನು ಗೊತ್ತಿಲ್ಲ. ಆಮೇಲೆ ತಡಂಗ್ಲು ಮಾಡಲ್ಲ, ನಿಲ್ಲಿಸ್ಬಿಟ್ರು. ಇವಾಗೆಲ್ಲ ಚೆನ್ನಾಗಿ ನಡ್ಕೊಂಡು ನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇದ ಲಿಂಗಯ್ಯ ನೀವೇ ಬನ್ನಿ. ಮಡಕೇರೆ ತಾಲೂಕು ಅರಳೆ ಹಂಪಪುರ ನೀಲೇಸಾಲಿ ಗ್ರಾಮ ಎಡಕರೆಯ ಚಂದಗಾಲ ಕಾವೇರಿ ಬಂದಂತ ನದಿಯ ಪಕ್ಕದ ಒಳಗೆ ಕಪ್ಪಡಿಯೇ ಕೈಲಾಸ ಕಿರುಗಣೆರೆ ಚಪ್ಪಾಜಿ ನೀಲಿ ಚೆನ್ನ ಜಮ್ಮ ತೋಪಿನ ದೊಡ್ಡಮ್ಮ. ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕೆ ಅರುವಾಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇದ ಲಿಂಗಯ್ಯ ನೀವೇ ಬನ್ನಿ.